ನಾನು ಅನಾಥೆ ದೊಡ್ಡಪ್ಪ. ನನಗೇನೂ ಇಲ್ಲ, ಯಾರೂ ಇಲ್ಲ ಅಂತ ನನಗೆ ಎಲ್ಲಾನು ನೀವೇ ಆಗಿ ಪ್ರೀತಿ ಕೊಟ್ರೆ ನಿಮ್ಮ ಆಸ್ತಿನ ಕಿತ್ಕೋಬೇಕು ಅಂತ ನೋಡ್ದೆ ನಾನು. ಅದೇ ಅಲ್ವಾ ನಿಮ್ಮೆಲ್ಲರ ಅಭಿಪ್ರಾಯ? ಆದ್ರೆ ನಿಮ್ಮ ಅಭಿಪ್ರಾಯ ನಿಜ ಅಲ್ಲ ಅಂತ ನಾನು ಗಂಟ್ಲು ಕಿರ್ಚ್ಕೊಂಡು ಮನ್ಸು ಹೋಗೋ ಹಾಗೆ ಕಿರ್ಚಿ ಹೇಳಿದ್ರು ಯಾರು ನಂಬ್ತಾನೆ ಇಲ್ಲ. ಆದ್ರೆ ಸಾಯೋಕ್ಕೂ ಮುಂಚೆ ಸುಳ್ಳು ಹೇಳೋ ಅವಶ್ಯಕತೆ ಯಾರಿಗೂ ಬರೋದಿಲ್ಲ. ಸಾಯೋ ಮುಂಚೆ ಯಾರು ಸುಳ್ಳು ಹೇಳಲ್ಲ ದೊಡ್ಡಪ್ಪ. ದೊಡ್ಡಪ್ಪ ನನ್ನ ನಂಬಿ ದೊಡ್ಡಪ್ಪ. ನಿಮ್ ಮುಂದೆ ನಿಂತ್ಕೊಂಡು ಆ ಮನೆ ಮೇಲೆ ನನಗೆ ಹಕ್ಕಿದೆ ಅಂತ ಮಾತಾಡಿದ್ದು ತಪ್ಪೇ ಆಗಿರಬಹುದು. ಆದ್ರೆ ಮಾತಾಡಿದ್ರೆ ದೊಡ್ಡಮ್ಮನ ನೀವ್ ಆಚೆ ಕಳ್ಸಲ್ಲ ಅಂತ, ಮತ್ತೆ ನೀವು ಬೇರೆ ಆಗಲ್ಲ ಅಂತ. ಇಲ್ಲಾಂದ್ರೆ ನನ್ನಿಂದ ನೀವಿಬ್ರು ದೂರ ಆಗ್ಬಿಡ್ತೀರೇನೋ ಅನ್ನೋ ಅವಿವೇಕದಲ್ಲಿ ಬಾಯಿ ತಪ್ಪಿ ಹಾಗೆ ಮಾತಾಡ್ದೆ ಅಷ್ಟೇ ದೊಡ್ಡಪ್ಪ. ಅದನ್ನ ಬಿಟ್ಟು ಆಸ್ತಿಗೋಸ್ಕರ ಅಲ್ಲ ದೊಡ್ಡಪ್ಪ, ಅಲ್ಲ. ನಿಮ್ಮನ್ನ ಮನೆಯಿಂದ ಕಳಿಸ್ಬಿಡ್ಬೇಕು ಅನ್ನೋ ಉದ್ದೇಶನೂ ಇರ್ಲಿಲ್ಲ. ನೀವ್ ಹೋದ್ರೆ ನಾನೊಬ್ಳೆ ಆ ಆಸ್ತಿನ ನನ್ನ ಹೆಸರಿಗೆ ಬರ್ಕೋಬೇಕು ಅಂತಾನೂ ಅಲ್ಲ. ದೊಡ್ಡಪ್ಪ, ನಿಮಗ್ ನಾನು ತುಂಬಾ ನೋವು ಕೊಟ್ಟಿದ್ದೀನಿ. ದೊಡ್ಡಪ್ಪ, ನನ್ನ ಸಾಯಿಸ್ಬಿಡಿ ದೊಡ್ಡಪ್ಪ, ಸಾಯಿಸ್ಬಿಡಿ. ನನ್ ಮೇಲಿರೋ ಕೋಪದಿಂದ ಯಾವ ಪಾಪನೂ ಮಾಡದೇ ಇರೋ ದೊಡ್ಡಮ್ಮನ ದೂರ ಮಾಡಬೇಡಿ. ದಯವಿಟ್ಟು ಮತ್ತೆ ಆ ಮನೆಗೆ ವಾಪಸ್ ಬನ್ನಿ ದೊಡ್ಡಪ್ಪ, ಪ್ಲೀಸ್. ಇಲ್ಲಾಂದ್ರೆ ನನ್ನ ಸಾಯಿಸ್ಬಿಡಿ ದೊಡ್ಡಪ್ಪ.